These are all the original documents which we registered in 2014. We are the true owners of the land, and this is the registered Dana Patra or say gift deed which my father has given to my sister Achamamba. And so this is the ultimate proof that we are the owners of the land, and everybody can clearly see that these are the original documents that we have at hand. ಕರ್ರಿ ನಮ್ಮ ಹೆಸರು ಹನುಮಾರೆಡ್ಡಿ ಅಂತ. ನಾವು ಅಂಜಿರೆಡ್ಡಿ ಅವ್ರ ಮಗ. ನಾವು ಆಂಧ್ರ ಪ್ರದೇಶದಿಂದ ಬಂದಿದ್ದೀವಿ. ಇಲ್ಲಿ ಬಳ್ಳಾರದಲ್ಲೇ ಇದ್ದೀವಿ, ಸಿರಿಗುಪ್ಪ ತಾಲೂಕು ಹಲೇಕೋಟೆದಲ್ಲಿ 51 ಎಕರೆ ನಮ್ಮದು ಲ್ಯಾಂಡ್ ಇದೆ. ಆದರೂ 2014ದಲ್ಲಿ ನಾವು ಖರೀದಿ ಮಾಡ್ಕೊಂಡಿದ್ದೀವಿ. ನಮ್ಮ ಅಪ್ಪ ಅಮ್ಮ ಜೊತೆ ಬಂದು ನಾನೇ ಇದ್ದು ಖರೀದಿ ಮಾಡಿದ್ದೀನಿ. ಖರೀದಿ ಮಾಡಿದ ಮೇಲೆ ಎಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿದ್ದೀವಿ, ಓನರ್ಸ್ ಜೊತೆ ಮಾತಾಡಿದ್ದೀವಿ, ಆಮೇಲೆ ನಿರ್ಣಯ ತಗೊಂಡು ನಾವು ಖರೀದಿ ಮಾಡ್ಕೊಂಡಿದ್ದೀವಿ. ಇದರಲ್ಲಿ ಎಷ್ಟು ಸುಳ್ಳಿಲ್ಲ, ಏನು ಫುಲ್ ಡಾಕ್ಯುಮೆಂಟೇಷನ್ ಪ್ರೂಫ್ ಆಗಿದೆ. ನಮ್ಮ ಹತ್ರ ಎಲ್ಲ ಟ್ರೇಸಬಿಲಿಟಿ ಆ್ಯಂಡ್ ಟ್ರ್ಯಾಕಿಂಗ್ ಎಲ್ಲ ಇದೆ. ಈಗ ಏನು ನಡೀತಂದರೆ 2014ದಲ್ಲಿ ನಾವು ಖರೀದಿ ಮಾಡಿಕೊಂಡು ಲ್ಯಾಂಡು, ಅದು ಭೂಮಿ ಸರಿ ಇಲ್ಲ. ಆ ಸರಿದಕ್ಕೆ ಒಂದು 4-5 ವರ್ಷ ನಮ್ಮ ಅಮ್ಮ ಅಪ್ಪ ಅವರು ಕೆಲಸ ಮಾಡಿದರು ಅದ್ರ ಭೂಮಿದಲ್ಲಿ. ಆಮೇಲೆ ಏನು ಮಾಡಿದರು, ಅದು ಸರಿಯಾಗಿ ರಿಸಲ್ಟ್ ಬರ್ತಾ ಇಲ್ಲ ಅಂತ ಕೋವಿಡ್ ಈ ಸಮಯದಲ್ಲಿ ಸ್ವಲ್ಪ ಟೈಮ್ ಗ್ಯಾಪ್ ಬಂತು. ಗ್ಯಾಪ್ ಬಂದ ಮೇಲೆ ನಾವು ಮತ್ತೆ ಆವಾಗ ಗೊತ್ತಾಗಿದೆ ಏನಂದರೆ, ಕೆಲವರು ಆ ಲ್ಯಾಂಡ್ ಬಗ್ಗೆ ಅದು ಇದು ಅಂತ ಬೇರೆ ಬೇರೆ ವಿಷಯ ಹೇಳಿ ಗೌರ್ಮೆಂಟ್ ತಗೋಬೇಕು ಅದು ಇದು ಅಂತ ಹೋರಾಟ ಮಾಡ್ತಾಯಿದ್ರು. ಆದರೆ ಅದು ಕರೆಕ್ಟ್ ಅಲ್ಲ, ಅದು ನಮ್ಮ ಪ್ರೈವೇಟ್ ಪ್ರಾಪರ್ಟಿ. ಇನ್ನೊಂದು ವಿಷಯ ಏನಂದರೆ, ನಮ್ಮ ಅಪ್ಪ ವಯಸ್ಸದಿಂದ ನಮ್ಮ ಅಮ್ಮ ಅವರು ಎಕ್ಸ್ಪೈರ್ ಆಗಿದ್ದರು 2023ದಲ್ಲಿ. ಅದಕ್ಕೆ ನಮ್ಮ ಅಪ್ಪ ಅವರು ಏನು ಮಾಡಿದರು, ನಮ್ಮ ಅಕ್ಕ ಮೇಲಕ್ಕೆ ದಾನಪತ್ರ ಮಾಡಿದರು ಪ್ರಾಪರ್ಟಿನ. ದಾನಪತ್ರ ಮಾಡಿದವಾಗ ರಿಜಿಸ್ಟ್ರೇಷನ್ ದಾನಪತ್ರ ಮಾಡಿದರು, ಮತ್ತು ಪೋತಿಪಟ್ಟ ಮಾಡಿದರು. ಪೋತಿಪಟ್ಟ ಮಾಡಿದ ಮೇಲೆ ತಹಸೀಲ್ದಾರ್ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೀವಿ, ಯಾಕೆಂದರೆ RTCನಲ್ಲಿ ಎಂಟರ್ ಮಾಡೋದಕ್ಕೆ. ಈಗನೂ ನಮ್ಮ ಅಪ್ಪ ಅಮ್ಮ ಹೆಸರಿನಲ್ಲೇ RTC ಡಾಕ್ಯುಮೆಂಟ್ ಎಲ್ಲ ಐತೆ 2014ಇಂದ. ಅವ್ರು ಏನು ಮಾಡಿದರು, ವಿತೌಟ್ ವೆರಿಫಿಕೇಷನ್ ನಾವು ಲೆಟ್ರ್ ಎಲ್ಲ ಕೊಟ್ಟಿದ ಮೇಲೆ 1 ಮಂತ್ಗೆ ಟೈಮ್ ಸಿಕ್ಕುತ್ತೆ ಅವ್ರಿಗೆ. 15/2/2026 ನಾವು ಬಂದು ಅವ್ರು ಮೀಟ್ ಮಾಡಿದೆ, ಫೋಟೋಗ್ರಾಫು ವಿಡಿಯೋ ಎಲ್ಲ ಮಾಡಿದ್ವಿ. ಆದರೂ 11/3/2026 ಅವರು ಒಂದು ಆರ್ಡರ್ ಕೊಟ್ಟರು, ವಿತೌಟ್ ಆಸ್ಕಿಂಗ್ ಎನಿ ಕ್ಲಾರಿಫಿಕೇಷನ್ ಫ್ರಮ್ ಅಸ್. ಶಿ ರಿಜೆಕ್ಟೆಡ್ ಅವರ್ ಅಪ್ಲಿಕೇಶನ್ ಬ್ಲ್ಯಾಟೆಂಟ್ಲಿ ಸೇಯಿಂಗ್ ದಟ್ ಇವರೆಲ್ಲ ಸುಳ್ಳು ಅಂತ ಹೇಳಿ, ಇದೆಲ್ಲ ಫಾಲ್ಸ್ ಡಾಕ್ಯುಮೆಂಟೇಷನ್ ಅಂತ ಹೇಳಿ ರಿಜೆಕ್ಟ್ ಮಾಡಿದರು. ಈಗ ಅದು AC ಕೋರ್ಟ್ದಲ್ಲಿ ಅಪೀಲ್ಗೆ ಹಾಕಿದ್ದೀವಿ, ಇನ್ನೂ ನಂಬರ್ ಬಂದಿಲ್ಲ, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ಇಷ್ಟೊತ್ತರದಲ್ಲಿ ನಾವು ಹೋಗಿ ನಮ್ಮ ಲ್ಯಾಂಡ್ದಲ್ಲಿ ಕೆಲಸ ಮಾಡ್ಕೊಳ್ತಾ ಇದ್ದಾವಾಗ ಕೆಲವರು ಬಂದು ಅಡ್ಡ ನಿಲ್ಲಿಸಿದ್ರು. ಅದಕ್ಕೂ ನಾವು ಪೊಲೀಸ್ ಸ್ಟೇಷನ್ ಹತ್ರ ಹೋಗಿ SP ಮೇಡಮ್ನ ಮೀಟ್ ಮಾಡಿ ಕೇಸ್ ಹಾಕಿದ್ವಿ. ಆ ಕೇಸ್ ಹಾಕಿದ ಮೇಲೆ ಅವರು ಮತ್ತೆ ನಮ್ಮ ಮೇಲೆ ವಾಪಸ್ ಬೇರೆ ಕೇಸ್ ಹಾಕಿದರು. ಅದಕ್ಕೆ ಸಂಬಂಧಪಟ್ಟವೆಲ್ಲ ಅಂದರೆ ವಿ ಆರ್ ನಾಟ್ ದೇರ್ ಇನ್ ದ ಪೊಸಿಷನ್ ಅಟ್ ದ ಟೈಮ್ ಆಫ್ ದ ಕೇಸ್ ಆ್ಯಂಡ್ ಎವ್ರಿಥಿಂಗ್ ಈಸ್ ಫ್ಯಾಬ್ರಿಕೇಟೆಡ್, ಅದೆಲ್ಲ ಸುಳ್ಳು. ಆದರೂ ಅದಕ್ಕೂ ನಮ್ಗೆ ತೊಂದರೆ ಕೊಡ್ತಾಯಿದ್ರು. ಇನ್ ದಿಸ್ ಪ್ರೆಸ್ ಐ ವಾಂಟ್ ಟು ಓನ್ಲಿ ರಿಕ್ವೆಸ್ಟ್ ಆಲ್ ದ officials who are involved in this to take a fair stance of the entire documentation and do the needful justice to us, and also ensure that such malpractices are prevented, and not to encourage people like Shivashankar and also other people who are just causing trouble without any documentary evidences, and also they are disturbing the public at large. And not only that, there are poor farmers who are being suffered because of the actions of these people. ಅವ್ರು ಏನು ಮಾಡ್ತಾ ಇದ್ದಂದರೆ, ದುಡ್ಡು ತಗೊಂಡು ನಿಮ್ಗೆ ಲ್ಯಾಂಡ್ ಬರ್ತದೆ, ಅದು ಬರ್ತದೆ, ಇದು ಬರ್ತದೆ ಅಂತ ಹೇಳಿ ಏನು ಮಾಡ್ತಾ ಇದ್ದಾರೆ ಇವರು, ಪ್ರೊವೋಕ್ ಮಾಡಿ ಪೂರ್ ಫಾರ್ಮರ್ಸ್ನ, ಎಸ್ಪೆಷಲಿ ಫಾರ್ಮರ್ಸ್ನ, ದೇ ಆರ್ ಬಿಕಮಿಂಗ್ ದ ವಿಕ್ಟಿಮ್ಸ್. ಅದು ತಪ್ಪದು. ಏನಂದರೆ ನಮ್ಮ ಹತ್ರ ಎಲ್ಲ ಟೋಟಲ್ ಬಿಗಿನಿಂಗಿಂದ ಬಂದು 2014ದಲ್ಲಿ ನಾವು ಖರೀದಿ ಮಾಡ್ಕೊಳ್ತಾ ಇದ್ದಾವಾಗ ನಮ್ಮ ಸಿಸ್ಟರ್ ಅವರು US ಅಲ್ಲಿದ್ದಾರೆ. ಅವರು ಎಂಕ್ವೈರಿ ಮಾಡಿದರು, ಪೂರಂ ಫ್ಯಾಮಿಲಿ ಹತ್ರ ಎಂಕ್ವೈರಿ ಮಾಡಿ ಇದು ನಿಜ ಅಂತ ತೀರ್ಕೊಂಡು ನಾವು ಪರ್ಚೇಸ್ ಮಾಡಿದೆ ಲ್ಯಾಂಡ್. ಇದರಲ್ಲಿ ಯಾವ ಡಿಸ್ಟರ್ಬೆನ್ಸ್ ಇಲ್ಲ, ಎಲ್ಲ ಕ್ಲಿಯರ್ ಕಟ್ ಡಾಕ್ಯುಮೆಂಟ್ ಇದೆ. ಓನರ್ಸ್ ಎಲ್ಲ ಬದುಕಿದರು, ಹಂಪಾರೆಡ್ಡಿ ಬದುಕಿದರು,
ರವಿರೆಡ್ಡಿ ಅವ್ರ ಫ್ಯಾಮಿಲಿ ಎಲ್ಲ ಬದುಕಿದ್ದರು, ನಮ್ಮ ಅಪ್ಪ ಅವರು ಇದ್ದರು, ನಮ್ಮ ಅಮ್ಮ ಒಬ್ಬರೇ ಎಕ್ಸ್ಪೈರ್ ಆಗಿದ್ದರು. ಎಲ್ಲ ರೆಕಾರ್ಡ್ಸಲ್ಲಿ ಇದೆ. ಕೋರ್ಟ್ ಕೇಸಸ್ಸು ಮತ್ತು ಎ ಸಿ ಆಫೀಸ್ದಿಂದ ಹಂಪಾರೆಡ್ಡಿ ಅವ್ರಿಗೆ ಇದಾಗಿದೆ, ಏನು ಲ್ಯಾಂಡ್ ಟ್ರಾನ್ಸ್ಫರ್ ಆಗಿದೆ. ಎಲ್ಲ ರೆಕಾರ್ಡ್ಸ್ ಇದೆ ಇದಕ್ಕೆ ಏನು ರಾಂಗ್ ರೆಕಾರ್ಡ್ಸ್ ಇಲ್ಲ, ಎಲ್ಲ ಕ್ಲಿಯರ್ ಕಟ್ ರೆಕಾರ್ಡ್ಸ್ ಇದೆ. ಆ್ಯಂಡ್ ದೆರ್ ಇಸ್ ನೋ ಲೀಗಲ್ ಆಸ್ಪೆಕ್ಟ್ ಇನ್ ದಿಸ್ except only recently 2025 ending November 2026 the legal aspect came into picture only because the Tahsildar not performed her duty and she didn't take any cognizance of our appeal, means, and then she gave the reading with political pressure saying that all this is fake. So we have applied to Honorable AC, Assistant Commissioner, who has promised that he will look into the matter, and we pray that he definitely does that, and we will get our support and due justice from all the persons, all the people involved. And regarding the fabrication of the cases, yes, we are there for the long time fighting out, and we can prove our innocence. And the saddest thing in this is, even the officials are getting blamed and involved in the false cases, even though they are fighting for true causes. That is the problematic thing. Even the previous owner of the land, he has been framed under the case along with us, just because that we went and made a complaint against the miscreants who came and sat before the tractor in our land when we are plowing the field. So this is the truth what I want to convey today, and I hope that due justice will come.